ಕರ್ನಾಟಕ ರಾಜಕಾರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಅಧಿಕಾರ ಹಂಚಿಕೆಯ ಶೀತಲ ಸಮರ ತಾರಕಕ್ಕೆ ಹೋದಾಗಲೆಲ್ಲ ಡಿಕೆಶಿ ಅವರು ಮಾಧ್ಯಮಗಳ ಮುಂದೆ ಅತ್ಯಂತ ನಿಗೂಢವಾಗಿ ಮತ್ತು ಮಾರ್ಮಿಕವಾಗಿ ಒಂದು ಮಾತು ಹೇಳ್ತಾ ಇದ್ರು. ಅದೇನಪ್ಪ ಅಂದರೆ, ಕಾಲವೇ ಉತ್ತರ ನೀಡುತ್ತದೆ ಅಂತ. ಈಗ ಆ ಕಾಲ ಬಂದಿದೆಯೋ ಇಲ್ವೋ ಅಂತ ಇನ್ನೊಂದು 2-3 ದಿನದಲ್ಲಿ ಗೊತ್ತಾಗುತ್ತೆ. ಆದರೆ ತಮ್ಮೊಳಗಿನ ರಾಜಕೀಯ ಆಕಾಂಕ್ಷೆ, ಹೈಕಮಾಂಡ್ ಕೊಟ್ಟ ಭರವಸೆ ಹಾಗೂ ಸದ್ಯದ ಪರಿಸ್ಥಿತಿಯ ನಡುವಿನ ತಾಳ್ಮೆಯನ್ನು ಪ್ರದರ್ಶಿಸಲು ಅವರು ಈ ಕಾಲವೇ ಉತ್ತರ ನೀಡುತ್ತದೆ ಅನ್ನೋದನ್ನು ತುಂಬ ಸಂದರ್ಭಗಳಲ್ಲಿ ಹೇಳ್ತಾ ಬಂದಿದ್ರು. ಹಾಗಾದರೆ ಯಾವಾಗ ಈ ಮಾತನ್ನು ಹೇಳ್ತಾ ಇದ್ರು ಅಂತ ಈ ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಡಿಕೆಶಿ ಅವರ ಈ ಸ್ಟೋರಿ. ಈ ಸಂದರ್ಭಕ್ಕೆ ಸೂಕ್ತವಾಗಿದೆ. ತಾಳ್ಮೆಯಿಂದ ಇದ್ದರೆ ಎಲ್ಲನೂ ಆಗುತ್ತೆ ಅನ್ನೋದಕ್ಕೆ ಡಿಕೆಶಿ ಅವರು ಬೆಸ್ಟ್ ಉದಾಹರಣೆ ಅಂತಲೇ ಹೇಳ್ಬೋದು. ಕಾಲವೇ ಉತ್ತರ ನೀಡುತ್ತದೆ ಅಂತ ಮೊದಲನೇ ಬಾರಿಗೆ ಈ ಹೇಳಿಕೆ ಕೊಟ್ಟಿದ್ದು ಯಾವಾಗ ಅಂತ ನೋಡೋದಾದರೆ 2023ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದ ಬಳಿಕ ದೆಹಲಿಯಲ್ಲಿ ಸಿಎಂ ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ನಡೀತಾ ಇತ್ತು. ಸಿದ್ದರಾಮಯ್ಯನವರೇ ಮೊದಲ ಅವಧಿಗೆ ಸಿಎಂ ಎಂದು ಹೈಕಮಾಂಡ್ ನಿರ್ಧರಿಸಿದಾಗ ಡಿಕೆ ಶಿವಕುಮಾರ್ ಅವ್ರಿಗೆ ತುಂಬ ಬೇಜಾರಾಯಿತು. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಸಂಧಾನದ ಬಳಿಕ ಒಲ್ಲದ ಮನಸ್ಸಿನಿಂದಲೇ ಉಪಮುಖ್ಯಮಂತ್ರಿ ಸ್ಥಾನ ಒಪ್ಕೊಂಡ್ರು. ಆಗ ದೆಹಲಿಯಲ್ಲಿ ಮಾಧ್ಯಮಗಳು ನಿಮಗೆ ಅನ್ಯಾಯ ಆಯಿತಾ, ಅಧಿಕಾರ ಹಂಚಿಕೆ ನಿಮ್ಗೆ ಇಷ್ಟ ಆಯಿತಾ ಅಂತ ಕೇಳಿದಾಗ ಮೊದಲ ಬಾರಿಗೆ ಅವರು ಪಕ್ಷದ ಹಿತದೃಷ್ಟಿಯಿಂದ ನಾನು ತ್ಯಾಗಕ್ಕೆ ಸಿದ್ಧವಾಗಿದ್ದೀನಿ, ನನ್ನ ತಾಳ್ಮೆ ಮತ್ತು ಹೈಕಮಾಂಡ್ ಕೊಟ್ಟ ಭರವಸೆಗೆ ಕಾಲವೇ ಉತ್ತರ ನೀಡುತ್ತದೆ ಅಂತ ಮಾರ್ಮಿಕವಾಗಿ ನುಡಿದು ಬೆಂಗಳೂರಿಗೆ ವಾಪಸ್ ಬಂದಿದ್ರು. ಇನ್ನು ಎರಡನೇ ಬಾರಿ ಯಾವಾಗ ಅಂತ ನೋಡೋದಾದರೆ ಸರ್ಕಾರಕ್ಕೆ 8 ತಿಂಗಳು ತುಂಬಿದಾಗ ಸಿದ್ದರಾಮಯ್ಯ ಬಣದ ಸಚಿವರು ಮುಂದಿನ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅಂತ ಸರಣಿ ಹೇಳಿಕೆ ಕೊಡ್ತಾ ಇದ್ರು. ಇದು ಡಿಕೆ ಶಿವಕುಮಾರ್ ಬಣವನ್ನು ಕೆರಳಿಸ್ತಾ ಇತ್ತು. ಆಗ ಬೆಂಗಳೂರಿನಲ್ಲಿ ಸಚಿವರ ಹೇಳಿಕೆಗಳ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಯಾರು ಏನೇ ಮಾತಾಡಿದ್ರೂ ಅದಕ್ಕೆ ಬೆಲೆ ಇಲ್ಲ, ಹೈಕಮಾಂಡ್ ಮಟ್ಟದಲ್ಲಿ ಏನಾಗಿದೆ ಅನ್ನೋದು ನನಗೆ ಗೊತ್ತು, ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತದೆ, ಅಲ್ಲಿವರೆಗೂ ಕಾಯೋಣ ಅಂತ ತಣ್ಣಗಿನ ದಾಟಿಯಲ್ಲೇ ಎಚ್ಚರಿಕೆಯ ಸಂದೇಶ ರವಾನಿಸಿದ್ರು ಡಿಕೆ ಶಿವಕುಮಾರ್ ಅವರು. ಇನ್ನು 3ನೇ ಬಾರಿ ಯಾವಾಗ ಅಂದರೆ ಸರ್ಕಾರದ 2 ವರ್ಷದ ಅವಧಿ ಮುಗಿದು 3ನೇ ವರ್ಷಕ್ಕೆ ಕಾಲಿಟ್ಟಾಗ ರಾಮನಗರ ಮತ್ತು ಮಾಗಡಿ ಭಾಗದ ಡಿಕೆಎಸ್ ಬೆಂಬಲಿಗ ಶಾಸಕರು ಅಂದರೆ ಇಕ್ಬಾಲ್ ಹುಸೇನ್, ಬಾಲಕೃಷ್ಣ ಮುಂತಾದವರು ಈಗ ಪವರ್ ಶೇರಿಂಗ್ ಆಗಲೇಬೇಕು, ಡಿಕೆಶಿ ಸಿಎಂ ಆಗಬೇಕು ಎಂದು ಬಹಿರಂಗ ಬ್ಯಾಟಿಂಗ್ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯನವರು ವಿಶೇಷ ಕ್ಯಾಬಿನೆಟ್ ಸಭೆಯೊಂದರಲ್ಲಿ ನಾನೇ 5 ವರ್ಷ ಸಿಎಂ ಎಂದು ಶಾಸಕರ ಬಾಯಿ ಮುಚ್ಚೋಕೆ ಪ್ರಯತ್ನ ಪಟ್ಟರು. ಆಗ ಈ ರಾಜಕೀಯ ಜಿದ್ದಾಜಿದ್ದಿನ ನಡುವೆ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ತಮ್ಮ ಅಸಹಾಯಕತೆ ಮತ್ತು ಭರವಸೆ ಎರಡನ್ನೂ ಒಟ್ಟಿಗೆ ಪ್ರದರ್ಶಿಸುತ್ತಾ ನನ್ನ ಹಣೆ ಬರಹ ಮತ್ತು ನನ್ನ ರಾಜಕೀಯ ಭವಿಷ್ಯವನ್ನು ಕಾಲ ನಿರ್ಣಯ ಮಾಡುತ್ತೆ, ರಾಜಕಾರಣದಲ್ಲಿ ತಾಳ್ಮೆ ಬಹಳ ಮುಖ್ಯ, ಸದ್ಯಕ್ಕೆ ನನಗೆ ಬೇರೆ ದಾರಿ ಇಲ್ಲ, ಆದರೆ ಕಾಲ ಎಲ್ಲದಕ್ಕೂ ಉತ್ತರ ನೀಡುತ್ತೆ ಅಂತ ಹೇಳಿದರು. ಇನ್ನು 4ನೇ ಬಾರಿ 2028ರವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಂತ ಸಚಿವ ಜಮೀರ್ ಅಹ್ಮದ್ ಖಾನ್ ಮತ್ತು ಗೃಹ ಸಚಿವ ಜಿ ಪರಮೇಶ್ವರ್ ಮುಂತಾದವರು ಮೈಸೂರು ಹಾಗೂ ಲೋಕಸಭೆ ಉಪಚುನಾವಣೆಗಳ ಪ್ರಚಾರದ ವೇಳೆ ಹೇಳಿಕೆ ನೀಡಿದ್ರು. ಇದು ಡಿಕೆಎಸ್ ಬಣದ ತಾಳ್ಮೆ ಕೆಡಿಸಿತ್ತು. ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಅತ್ಯಂತ ಖಡಕ್ಕಾಗಿ ತಿರುಗೇಟ್ ನೀಡಿದ್ರು. ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಏನಂತ ಹೇಳಿದ್ರು ಅಂದರೆ, ಮುಖ್ಯಮಂತ್ರಿ ಬದಲಾವಣೆ ಕುರಿತು ನಾನು ಮತ್ತು ಸಿದ್ದರಾಮಯ್ಯ ನಮ್ಮಿಬ್ಬರ ಹೇಳಿಕೆಗಳಿಗೆ ಮಾತ್ರ ಬೆಲೆ, ಉಳಿದವರ ಹೇಳಿಕೆಗಳು ನಗಣ್ಯ, ಇನ್ನುಳಿದವರ ಯಾರ ಹೇಳಿಕೆಗಳಿಗೂ ನಾನು ಉತ್ತರಿಸಲ್ಲ, ನನ್ನ ತಾಳ್ಮೆಗೆ ಕಾಲವೇ ಮುಂದೊಂದು ದಿನ ಖಂಡಿತ ಉತ್ತರ ಕೊಡುತ್ತೆ ಅಂತ ಮಾರ್ಮಿಕವಾಗಿ ನುಡಿದಿದ್ರು. ಇನ್ನು 5ನೇ ಬಾರಿಗೆ ಸರ್ಕಾರ 3 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಚಾಮರಾಜನಗರದಲ್ಲಿ ಮಾಧ್ಯಮಗಳು 3 ವರ್ಷ ಮುಗ್ದಿದೆ, ಈಗಲಾದರೂ ನೀವು ಸಿಎಂ ಆಗ್ತೀರಾ ಅಂತ ನೇರವಾಗಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಡಿಕೆ ಶಿವಕುಮಾರ್ ಅವರು ಎಲ್ಲದಕ್ಕೂ ಕಾಲ ಮುಹೂರ್ತ ಎಂಬುದು ಇರುತ್ತೆ, ಆ ಕಾಲವೇ ಇದಕ್ಕೆ ಉತ್ತರ ಕೊಡುತ್ತೆ ಎಂದು ಭವಿಷ್ಯದ ಆಶಾಭಾವನೆಯನ್ನು ಬಿಚ್ಚಿಟ್ಟಿದ್ರು. ಜೊತೆಗೆ ದೇವಸ್ಥಾನ ಭೇಟಿಯ ಬಗ್ಗೆ ಕೇಳಿದಾಗ ನೀವೇ ದೇವರು, ಜನರೇ ದೇವರು ಅಂತ ನುಣುಚಿಕೊಂಡಿದ್ರು. ನೋಡಿದ್ರಲ್ಲ ಡಿಕೆ ಶಿವಕುಮಾರ್ ಅವರ ಈ ಕಾಲದ ಜಪ ಕೇವಲ ಆಧ್ಯಾತ್ಮಿಕ ಹೇಳಿಕೆಯಲ್ಲ,
ಅದು ಅವರ ವೇಟ್ ಅಂಡ್ ವಾಚ್ ರಾಜಕೀಯ ತಂತ್ರಗಾರಿಕೆ. ಹೈಕಮಾಂಡ್ ತಮಗೆ ನೀಡಿರುವ ರಹಸ್ಯ ಭರವಸೆಯ ಗಡುವು ಹತ್ತಿರವಾಗುತ್ತಿದೆ ಎಂಬುದನ್ನು ತಮ್ಮ ವಿರೋಧಿ ಪಾಳೆಯಕ್ಕೆ ನೆನಪಿಸಲು ಅವರು ಪದೇ ಪದೇ ಈ ಕಾಲದ ಅಸ್ತ್ರವನ್ನು ಬಳಸ್ತಾ ಬಂದಿದ್ರು. ಈಗ ಮೇ 26ರ ದೆಹಲಿ ಭೇಟಿಯ ನಂತರ ಆ ಕಾಲ ನಿಜಕ್ಕೂ ಬಂದಿದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ನಿಮ್ಗೇನನ್ಸುತ್ತೆ? ಡಿ.ಕೆ. ಶಿವಕುಮಾರ್ ಅವರು ಕಾಯ್ತಿದ್ದ ಆ ಕಾಲ ಬಂದಿದೆಯಾ? ಅವರು ಕರ್ನಾಟಕ ಸರ್ಕಾರದ ಮುಂದಿನ CM ಆಗ್ತಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಫಾಲೋ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ. ಧನ್ಯವಾದ.